ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಮತ್ತು ಸೋಮವಾರದ್ದೇ ಕಂಟಿನ್ಯೂ ಆಗ್ತಾ ಇದೆ. ಇನ್ನು ವೀಡಿಯೋ ಲೆಂತ್ ಆಯ್ತು ಅಂತ ಹೇಳಿಬಿಟ್ಟು ನಾನು ಇದನ್ನು ಆ್ಯಡ್ ಮಾಡಲಿಲ್ಲ. ಅದಕ್ಕೆ ಇವತ್ತಿನ ವೀಡಿಯೋಗೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಸೋಮವಾರ ರಾತ್ರಿ ಆಗಲಿ ಒಂದು 8:45 ಆಗಿತ್ತು ಅನಿಸುತ್ತೆ ನಾನು ಮತ್ತೆ ಇದು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ. ಇನ್ನು ಚಿಕ್ಕಮ್ಮ ಮಂಗಳವಾರ ಬೆಳಿಗ್ಗೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರಲ್ವ, ಅದಕ್ಕೆ ಕಂಪಲ್ಸರಿ ಕೂಡ ಬುತ್ತಿ ತೊಗೊಂಡು ಹೋಗ್ಬೇಕು ಅಲ್ಲಿಗೆ. ಅದಕ್ಕೆ ಚಪಾತಿ ಎಲ್ಲ ಮಾಡ್ತಾಯಿದ್ದೀವಿ. ಯಾರೇ ಹೋಗಲಿ, ಒಬ್ಬರು ಹೋಗಲಿ ಇಬ್ಬರು ಹೋಗಲಿ ಇಲ್ಲ ಫ್ಯಾಮಿಲಿ ಫುಲ್ಲು ಹೋಗಲಿ, ನಾವು ಅಂದರೆ ಯಾವಾಗಲೂ ಅಷ್ಟೇ ಹೋಗ್ಬೇಕಾದ್ರೆ ರೊಟ್ಟಿ ಬುತ್ತಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನು ಅಲ್ಲಿ ಹೋದ್ಮೇಲೆ ಅಲ್ಲೆಲ್ಲ ಸ್ವಲ್ಪ ಗಂಗಮ್ಮ ಮಾಡಿಬಿಟ್ಟು ಮತ್ತು ಪಡ್ಲಿಕ್ಕೆ ಎಲ್ಲ ಕುಂದಿರಿಸಿ ಅಲ್ಲಿ ಸ್ವಲ್ಪ ಜಾಸ್ತಿ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ. ಆವಾಗ ಕೂಡ ಎಡೆ ಹಾಕ್ಬೇಕಲ್ಲಿ. ಇನ್ನು ಅಲ್ಲಿ ಅಂತೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಮನೆಯಿಂದನೇ ಏನು ಎಂಜಲ್ ಮಾಡ್ದಿದ್ದಂಗೆ ಫಸ್ಟು ಅಮ್ಮವ್ರಿಗೆಲ್ಲ ಎಷ್ಟು ಬೇಕೋ ಅಷ್ಟು ಚಪಾತಿ ಎಲ್ಲ ಮಾಡಿಬಿಟ್ಟು ಬುತ್ತಿ ಎಲ್ಲ ರೆಡಿ ಮಾಡಿ ಆಮೇಲೆ ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳೋದು. ಅದು ನೆಕ್ಸ್ಟ್ ಇದಾಗುತ್ತೆ. ಅದಕ್ಕೆ ಇವಾಗ ಒಂದು 15 ಚಪಾತಿ ಏನೋ ಸಪ್ರೇಟಾಗಿ ಮಾಡಿಟ್ಬಿಟ್ರೆ ಎಡೆಗೆ ಎಷ್ಟಾಗುತ್ತೋ ಅಷ್ಟು. ಇನ್ನು ಆಗಲೇ ಮುಂಚೆ ಚಿಕ್ಕಮ್ಮ ಪೂಜೆಗೆ ಏನೇನು ಐಟಮ್ ಬೇಕು ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರು. ಮಡ್ಲಕ್ಕಿ ಮತ್ತು ಕಂಕಣವೆಲ್ಲ ಪ್ರತಿಯೊಂದು ಕೂಡ ಒಂದು ಕೂಡ ಮಿಸ್ ಮಾಡ್ದಿದ್ದಂಗೆ ಎಲ್ಲ ಕೂಡ ರೆಡಿ ಮಾಡಿಕೊಂಡಿದ್ರು. ಇನ್ನು ಇದು ಲಾಸ್ಟಲ್ಲಿ ಮಾಡ್ತಾಯಿದ್ದೀವಿ. ಇನ್ನು ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ನೈಟೇ ಮಾಡಿಟ್ಬಿಡ್ತೀವಿ. ಇನ್ನು ಬೆಳಗಿನ ಜಾವ ಒಂದು 3 ಗಂಟೆಗೆ ಹಂಗೆ ಎದ್ಬಿಟ್ಟು ಇನ್ನು ಮಿಕ್ಕಿರೋ ಕೆಲಸಗಳೆಲ್ಲ ಮಾಡಿಕೊಂಡು ಬೇಗನೆ ಹೊರಡ್ತಾರೆ. ಯಾಕಂದರೆ ತುಂಬ ದೂರ ಇರುತ್ತೆ, ಲಾಂಗ್ ಜರ್ನಿ ಅಲ್ವಾ. ಅದಕ್ಕೋಸ್ಕರ ಮತ್ತು ವಾಪಸ್ ಬೇರೆ ಬರಬೇಕು. ಅಲ್ಲೇ ಇದ್ರಂತೂ ಏನೂ ಅನಿಸಲ್ಲ. ಒಂದು ನಿದ್ದೆ ಮಾಡಿಬಿಟ್ಟು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಬಂದರೂ ನಡೆಯುತ್ತೆ. ಇನ್ನು ಬೆಳಗ್ಗೆನೇ ಹೋಗಿ ಸಂಜೆ ಬರಬೇಕಂದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಅದಕ್ಕೆ ಬೇಗ ಎದ್ಬಿಟ್ಟು ಸ್ವಲ್ಪ ಬೇಗ ಹೋಗಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ದಾರೆ. ಅದಕ್ಕೋಸ್ಕರ ನಾವು ಸಂಜೆನೇ ಹಿಟ್ಟೆಲ್ಲ ಕಲಸಿಟ್ಟಿದ್ವಿ ಚಪಾತಿ ಮಾಡೋಣ ಅಂತ ಹೇಳಿ. ಇನ್ನು ಚೆನ್ನಾಗಿ ನೆನ್ಕೊಂಡಿತ್ತು. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಇನ್ನು ದೇವ್ರ ದೀಪ ಹಚ್ಚಿ ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಊಟ ಮಾಡಿ ಕೂತ್ಕೊಂಡೆ ನಾನು. ಇನ್ನು ಚಿಕ್ಕಮ್ಮ ಊಟ ಮಾಡಿರಲಿಲ್ಲ. ಬೆಳಗ್ಗೆಯಿಂದ ಕೂಡ ಅವರು ಉಪವಾಸನೇ ಇದ್ದರು. ಇನ್ನು ಉಪ್ಪಿಟ್ಟು ಮಾಡಿದ್ನಲ್ವ, ಸ್ವಲ್ಪನೇ ಮಿಕ್ಕಿತ್ತು ಲಾಸ್ಟಲ್ಲಿ. ಚಿಕ್ಕಮ್ಮ ಬಿಡಮ್ಮ ಅದನ್ನೇ ತಿಂದ್ಕೊತೀನಿ, ಬೆಳಗ್ಗೆಯಿಂದ ಉಪವಾಸ ಇದ್ದೀನಿ ಮತ್ತು ತಿನ್ನೋದಕ್ಕಾಗೋದಿಲ್ಲ, ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ, ಮತ್ತು ಬೆಳಗ್ಗೆ ಕೂಡ ಬೇಗ ಎದ್ದೇಳಬೇಕು, ಫುಲ್ಲು ಜರ್ನಿ ಸುಸ್ತಾಗ್ಬಿಡುತ್ತೆ ಅಂತ ಹೇಳ್ತಾಯಿದ್ರು ಪಾಪ. ಅಷ್ಟೇ ಭಾಳ ರಿಸ್ಕು ಅಂತಲೇ ಹೇಳ್ಬೋದು. ಆದರೆ ದೇವರು ಒಂದು ದರ್ಶನಕ್ಕೆ ಹೋಗ್ತೀವಿ ಅಂತಂದರೆ ಅದು ಯಾವುದು ಕೂಡ ನಮಗೆ ನೆನಪು ಬರಲ್ಲ. ಫಸ್ಟಲ್ಲಿ ಹೋಗ್ಬಿಟ್ಟು ನಾವು ಪೂಜೆ ಮುಗಿಸ್ಕೊಂಬರೋವರೆಗೂ ಸಮಾಧಾನನೇ ಅನಿಸಲ್ಲ, ಮನಸ್ಸಿಗೆ ಅಷ್ಟೊಂದು ಇದಾಗ್ತಾ ಇರುತ್ತೆ. ಸರಿ ಬಿಡಂತ ಹೇಳಿಬಿಟ್ಟು ಇನ್ನು ಸ್ವಲ್ಪನೇ 1 kg ಹಿಟ್ಟು ಕಲಸಿದ್ದು ಒಂದು ಸ್ವಲ್ಪ ಎಡೆಗೆ ಆಗುತ್ತೆ ಮತ್ತು ಸ್ವಲ್ಪ ಮನೆಗೆ ಆಗುತ್ತೆ ಅಂತ ಹೇಳಿ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಇನ್ನು ಚಿಕ್ಕಪ್ಪ ನಮ್ಮ ತಮ್ಮ ಅವರೆಲ್ಲ ಇರ್ತಾರಲ್ಲ, ಅವ್ರಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು 1 kg ಅಷ್ಟೇ ಕಲಸಿದ್ದು. ಇನ್ನು ಜಾಸ್ತಿ ಜನ ಹೋದರೆ ಇನ್ನು ಜಾಸ್ತಿ ಜನ ಆದರೆ ಜಾಸ್ತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಚಪಾತಿ ಮಾಡ್ತಾಯಿರ್ತೀವಿ. ನೀವು ಸುಮಾರು ವ್ಲಾಗಲ್ಲೆಲ್ಲ ನೋಡಿದ್ದೀರ ಅನಿಸುತ್ತೆ. ನಾವು ಹುಚ್ಚಂಗಿದುರ್ಗಕ್ಕೆ ಹೋದಾಗ ಮತ್ತು ಹುಲಿಗೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ಕೂಡ ಬುತ್ತಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಎಷ್ಟು ಚಪಾತಿ ಅಂದರೆ ನಿಜವಾಗ್ಲೂ ಉಜ್ಜೋಗೊಂದು 3 ಜನ ಮತ್ತು ಬೇಯಿಸೋಕೊಂದು 2 ಅಷ್ಟು ಚಪಾತಿ ಹೊಸ್ಕೊಂಡು ಹೋಗ್ತಾ ಇರ್ತೀವಿ ನಾವು. ನಾನು ಮಸ್ತ್ ವ್ಲಾಗಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ. ಆ ಥರ ಇರುತ್ತೆ. ಇನ್ನು ಚಿಕ್ಕಮ್ಮ ಒಬ್ಬರೇ ಅಂದರೆ ನಮ್ಮ ಮನೆಯಿಂದ ಒಬ್ಬರೇ ಹೋಗಿರೋದ್ರಿಂದ ಒಂದು ಸ್ವಲ್ಪ ಆದರೆ ಸಾಕು, ಮತ್ತು ಎಲ್ಲ ಕೂಡ ತೊಗೊಂಡೋಗೋದಕ್ಕಾಗೋದಿಲ್ಲ ಅಂತ ಹೇಳಿ ಒಂದು ಸ್ವಲ್ಪನೇ ಮಾಡ್ತಾಯಿದ್ದೀವಿ. ಒಂದು 15 ಚಪಾತಿ ಆದರೆ ಸಾಕು, ಮಸ್ತ್ ಆಗುತ್ತೆ ಅಲ್ಲಿ ಇದೆ ಅಂದರೆ ಪೂಜೆಗೆಲ್ಲ, ಮತ್ತು ಅವರು ಕೂಡ ತಿನ್ನೋದಕ್ಕೂ ಆಗುತ್ತೆ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟು ಮಾಡಿದ್ವಿ. ಇನ್ನು ಮಿಕ್ಕಿರೋದೆಲ್ಲ ಮನೆಯಲ್ಲೇ ಇಟ್ಟೋಗ್ತಾರೆ ಅಂತ ಹೇಳಿ. ಇನ್ನು ಬೆಳಗ್ಗೆ ಕೂಡ ಅಷ್ಟೇ ಬೇಗನೆ ಎದ್ದೇಳಬೇಕು. ನಾವು ಮಲಗಿದ್ದೇ ತುಂಬ ಲೇಟ್ ಆಯಿತು, ಮತ್ತು ಬೆಳಗ್ಗೆ ಕೂಡ ಬೇಗ ಎದ್ವಿ ನಾವು. ಹಂಗಿರುತ್ತೆ ಒಂದೊಂದು ಸತಿ. ಯಾರಾದರೂ ಸ್ವಲ್ಪ ಹೆಲ್ಪ್ ಇದ್ದರೆ ಏನೂ ಅನಿಸೋದಿಲ್ಲ. ಇನ್ನು ಇಬ್ಬರೇ ಇರೋದ್ರಿಂದ ಕೂಡ ಎಲ್ಲ ಮಾಡ್ಕೋಬೇಕಾಗುತ್ತೆ. ಇನ್ನು ದೇವ್ರ ವಿಷಯ ಅಂತ ಬಂದರೆ ಯಾವುದೇ ಕಾರಣಕ್ಕೂ ನಾವು ಕೇರ್ಲೆಸ್ ಮಾಡಬಾರ್ದು, ಅಷ್ಟು ಇದು. ಇನ್ನು ಬಂದು ಚಿಕ್ಕಮ್ಮ ಬಂದುಬಿಟ್ಟು ಇನ್ನು ನಾನು ಸ್ವಲ್ಪ ಎಲ್ಲ ಕೂಡ ಚಪಾತಿ ಉಜ್ಜಿ ಹಾಕಿದ್ದೆ. ಇನ್ನು ನಾನು ಸ್ವಲ್ಪ ಉಜ್ಜ್ತೀನಿ, ನೀನೆಲ್ಲ ನೀಟಾಗಿ ಬೇಯಿಸ್ಕೊಂಬ ಅಂತಂದರು. ಇನ್ನು ಅಲ್ಲಿಗೆ ತೊಗೊಂಡೋಗೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಂಡೆ. ಇನ್ನು ಮನೆಗೆ ಬೇಕಾಗಿರೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಲಿಲ್ಲ, ಹಂಗೆ ಸ್ವಲ್ಪ ಪ್ಲೇನು ಚಪಾತಿನೇ ಬೇಯಿಸ್ಕೊಂಡೆ. ಇನ್ನು ಮನೆಯಲ್ಲಿ ಜಾಸ್ತಿ ಚಿಕ್ಕಪ್ಪ ಆಗಲಿ ಮತ್ತು ನನ್ನ ತಮ್ಮ ಆಗಲಿ ಸ್ವಲ್ಪ ಎಣ್ಣೆ ಹಾಕಿರೋ ಚಪಾತಿನೇ ತಿನ್ನೋದಿಲ್ಲ, ಅವ್ರಿಗೆ ಇಷ್ಟ ಆಗೋಲ್ಲ. ಸುಮ್ಮನೆ ಪ್ಲೇನ್ ಚಪಾತಿ ಮಾತ್ರ ತಿಂತಾರೆ ಅಷ್ಟೇ ಇಷ್ಟಪಟ್ಟು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿದ್ದೀವಿ ಅಂದರೆ ಅದನ್ನು ಮುಟ್ಟೋದು ಕೂಡ ಮುಟ್ಟೋದಿಲ್ಲ. ಅದಕ್ಕೆ ಅಲ್ಲಿಗೆ ಎಷ್ಟು ಬೇಕೋ ಅಲ್ಲಿ ಅಷ್ಟು ಎಣ್ಣೆ ಹಾಕಿ ಬೇಯಿಸ್ಬಿಟ್ಟು ಇನ್ನು ಮಿಕ್ಕಿರೋದೆಲ್ಲ ಕೂಡ ಹಾಗೆ ಪ್ಲೇನಾಗಿ ಸುಟ್ಬಿಟ್ಟೆ. ಇನ್ನು ಚಿಕ್ಕಮ್ಮ ಬಂದು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಇನ್ನು ಬುಧವಾರದಿಂದ ಸ್ವಲ್ಪ ಮನೆ ಎಲ್ಲ ಅಂದರೆ ಮನೆ ಇದೆಯಲ್ವ ಚಿಕ್ಕಮ್ಮರದು, ಅದೆಲ್ಲ ಸ್ವಲ್ಪ ತೆಗಿತಾರೆ. ಎಲ್ಲ ತೆಗೆದ್ಬಿಟ್ಟು ಇನ್ನು ನೆಕ್ಸ್ಟ್ ಫಸ್ಟಿಂದ ಮತ್ತೆ ಬುನಾದಿ ಎಲ್ಲ ಹಾಕ್ತಾಯಿರ್ತಾರೆ. ಅದಕ್ಕೋಸ್ಕರ ಹೋಗ್ಬಿಟ್ಟು ಇನ್ನು ಅವ್ರ ದರ್ಶನ ಇಲ್ಲಾಂದರೆ ಆಗೋಲ್ಲ ಅಲ್ವ, ಅವ್ರ ಅಪ್ಪಣೆ ಇಲ್ಲದೆ ಏನೂ ಕೂಡ ಮಾಡೋದಕ್ಕಾಗೋದಿಲ್ಲ.
ಅದಕ್ಕೋಸ್ಕರ ಇನ್ನು ಹೋಗ್ಬಿಟ್ಟು ಇನ್ನು ಹಣ್ಣುಕಾಯಿ ಮಾಡಿಸ್ಕೊಂಡು ಬಂದುಬಿಟ್ಟು ಇಲ್ಲ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಆ ಥರ ಇರುತ್ತೆ. ನಡ್ಕೊಂಡ್ರೆ ದೇವರಿಗೆ ಕಂಪಲ್ಸರಿ ಇದೆಲ್ಲ ನಾವು ಮನೆಯಲ್ಲಿ ಮಾಡ್ತಾಯಿರ್ತೀವಿ, ಮಿಸ್ ಮಾಡೋದಿಲ್ಲ. ಒಂದು ಸತಿ ಮಿಸ್ ಆಯಿತು ಅಂತಂದರೆ ಭಾಳ ಅನುಭವಿಸ್ಬೇಕಾಗುತ್ತೆ ಒಂದೊಂದು ಸತಿ. ಅಷ್ಟು ಪವರ್ಫುಲ್ ಅಂತಲೇ ಹೇಳ್ಬೋದು. ಅಂದರೆ ಏನು ಗೊತ್ತಾ, ಹೊಲಿಯೋರಿಗೆ ಚೆನ್ನಾಗಿ ಹೊಲಿತಾಳೆ. ಒಂಚೂರು ಏನಾದರೂ ರಾಂಗ್ ಆಯಿತು ಅಂತಂದರೆ ಅವ್ರನ್ನ ಹೆಂಗೆ ಆಟಾಡಿಸ್ಬೇಕು ಹಂಗೆ ಆಟಾಡಿಸ್ಬಿಡ್ತಾಳೆ. ಅದಕ್ಕೆ ಭಾಳ ಭಯನೂ ಜಾಸ್ತಿ ಇದೆ, ಭಕ್ತಿನೂ ಜಾಸ್ತಿ ಇದೆ. ಅಟ್ಲೀಸ್ಟ್ ಭಯದಿಂದ ಭಕ್ತಿನಾದರೂ ಬರುತ್ತೆ ಅಂತಾರಲ್ವ, ಆ ಥರ ನಮಗೆ ಸ್ವಲ್ಪ ಭಯ ಅನ್ನೋದಿದ್ರೂ ಕೂಡ ಯಪ್ಪ ಏನಾಗುತ್ತೆ ಏನೋ, ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡಬೇಕು, ಚೆನ್ನಾಗಿ ನಡ್ಕೋಬೇಕು ಅಂತ ಮೈಂಡ್ಸೆಟ್ ಬಂದುಬಿಡುತ್ತೆ. ಏನೇ ಆಗಲಿ ನಾವು ಪ್ರತಿಯೊಂದು ಮಾಡಬೇಕಾದ್ರೇ ಫಸ್ಟು ದೇವ್ರನ್ನ ಮೊರೆ ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡ್ತಾಯಿರ್ತೀವಿ. ಹೇಳ್ತಾರಲ್ಲ, ಜನಗಳು ನಂಬೋಕ್ಕಿಂತ ದೇವ್ರು ನಂಬಿದ್ರೇ ಸ್ವಲ್ಪ ಜೀವನದಲ್ಲಿ ಉದ್ಧಾರ ಆದರೂ ಆಗ್ತೀವಿ ಅಂತ ಹೇಳ್ಬಿಟ್ಟು, ಅದಂತೂ 100% ನಿಜ. ಎಷ್ಟೋ ಸರಿ ಕೂಡ ನಮಗೆ ನಿಜ ಅಂತಲೇ ಅನಿಸುತ್ತೆ ಒಂದೊಂದು ಸತಿ. ಆ ಥರ ಅನ್ನಿಸ್ತಾ ಇದೆ. ಇನ್ನು ಚಿಕ್ಕಮ್ಮ ಬಂದು ನಾನು ಚಪಾತಿ ಎಲ್ಲ ಹೊಸ್ಕೊಡ್ತೀನಿ, ನೀನು ಸ್ವಲ್ಪ ಬೇಯಿಸ್ಕೊ ಅಂತಂದರೆ ಇನ್ನು ಬೇಯಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಶಿಫ್ಟ್ ಆಗಿದ್ದಾರೆ. ಅಡುಗೆ ಮನೆಯೆಲ್ಲ ಸ್ವಲ್ಪ ನೀಟಾಗಿ ಸಟ್ಟಾಯಿತು. ಇನ್ನು ತುಂಬ ಐಟಮ್ ಇದೆ, ಎಲ್ಲ ಕೂಡ ಡ್ರಮ್ಮಲ್ಲಿ ಹಾಕ್ಬಿಟ್ಟು ಚಪ್ಪರದ ಕೆಳಗೆಲ್ಲ ಇಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಯಾವಾಗಾದ್ರೂ ಇನ್ನು ಏನೇನು ಐಟಮ್ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇವಾಗ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳೋದು ತೊಗೊಂಬಿಟ್ಟು, ಇನ್ನು ಮಿಕ್ಕಿರೋದೆಲ್ಲ ಕೂಡ ಎಲ್ಲ ಮೂಟೆಗಳು ಕಟ್ಟಿ ಹಾಕ್ಬಿಟ್ಟಿದ್ದಾರೆ. ಹಂಗಿರುತ್ತೆ ಒಂದೊಂದು ಸತಿ. ಇನ್ನು ಟಿ ವಿ ಮತ್ತು ಬಟ್ಟೆ ಇಟ್ಕೊಳ್ಳೋದು ಬೀರುವ ಎಲ್ಲ ಕೂಡ ಇನ್ನು ಅಲ್ಲೇ ಇದೆ, ಅದೆಲ್ಲ ಶಿಫ್ಟ್ ಮಾಡಿಲ್ಲ. ಇನ್ನು ಚಿಕ್ಕಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಎಲ್ಲ ಶಿಫ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಎಷ್ಟು ಬೇಕೋ ಅಷ್ಟೆಲ್ಲ ತೊಗೊಂಡು ಬಂದಿದ್ದೀವಿ. ಇನ್ನು ಬುಧವಾರ ಅಂತೂ ಫುಲ್ಲು ಕ್ಲಿಯರಾಗಿ ಎಲ್ಲ ಕೂಡ ತೊಗೊಬಂದೆಲ್ಲ ಸ್ವಲ್ಪ ನೀಟಾಗಿ ಇಟ್ಕೊಂಡ್ಬಿಟ್ಟು ಆಮೇಲೆ ಅದೆಲ್ಲ ತೆಗಿಯೋದು. ಇನ್ನು ಮನೆ ಕಟ್ಟಬೇಕಂದ್ರೆ ಸುಮಾರು ದಿನ ಟೈಮ್ ತೊಗೊಳ್ತಾ ಇರುತ್ತೆ. 1 ವರ್ಷ ಆಗುತ್ತೆ, 2 ವರ್ಷವೂ ಆಗುತ್ತೆ ಹೇಳ್ಬೇಕಂದ್ರೆ. ಇನ್ನು ನನ್ನ ತಮ್ಮ ಒಬ್ಬನೇ ದುಡಿಯೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ. ಅವನೇ ಮನೆ ಮೇಂಟೈನ್ ಎಲ್ಲ ನೋಡ್ಕೋಬೇಕು. ಮತ್ತು ಈ ಥರ ಮನೇಲಿ ಇವಾಗ ಲೋನ್ ಬಂದಿದೆ ಅಲ್ವಾ, ಅದು ಕೂಡ ಅವ್ನು ನೋಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದಕ್ಕೋಸ್ಕರ ಇನ್ನು ನಾವಿದ್ದೀವಲ್ವ, ಹೆಂಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಕೈಲಾದಷ್ಟು ನಾವು ಕೆಲಸ ಮಾತ್ರ ಮಾಡೋಕ್ಕೆ ಸಾಧ್ಯ ಅಷ್ಟೇ. ಇದು ಬಂದು ಮಂಗಳವಾರ ಬೆಳಗ್ಗೆ ನಾನು ಎದ್ದಿದ್ದು 4:15 ಆಗಿತ್ತು. ನಾನು ಎದ್ದಾಗ ಎದ್ದ ತಕ್ಷಣವೇ ಬಂದುಬಿಟ್ಟು ಅಮ್ಮವ್ರನ್ನ ನೋಡಿಬಿಟ್ಟು ಕೈ ಮುಗಿದ್ಬಿಟ್ಟು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚಿಕ್ಕಮ್ಮ ಬಂದು ಅವರು 3 ಗಂಟೆಗೆ ಎದ್ದಿದ್ರಂತೆ. 3 ಗಂಟೆಗೆ ಎದ್ಬಿಟ್ಟು ಇನ್ನು ಚಟ್ನಿ ಮಾಡ್ಕೋಬೇಕಲ್ಲ ಬುತ್ತಿಗೆ, ಇನ್ನು ಚಟ್ನಿ ಮಾಡಿಕೊಂಡು ಮತ್ತು ಬಿಸಿ ಅನ್ನ ಮಾಡಿಕೊಂಡು ಇನ್ನು ಆಯಮ್ಮನಿಗೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಮತ್ತು ರೆಡಿ ಮಾಡ್ಕೊಂಡಿದ್ದಾರೆ ಹೋಗೋದಕ್ಕೆ. ಸರಿ ಬಿಡು ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಲೇಟಾಗೆ ಎದ್ದೆ. ನಾನು ಎದ್ದೇಳ್ಬೇಕಾದ್ರೆ 4:15 ಕರೆಕ್ಟಾಗಿ ಆಗಿತ್ತು. ಇನ್ನು ಯಾರೂ ಕೂಡ ಎದ್ದಿರಲಿಲ್ಲ. ನಾನು ಎದ್ದು ಬಂದರೆ ಸಾಕು, ನಮ್ಮ ಗುಂಡ ಪಕ್ಕದಲ್ಲಿ ಇಲ್ಲ ಅಂದರೆ ಸಾಕು, ಹಂಗೆ ಒದ್ದಾಡ್ತಿರ್ತಾನೆ. ಹಂಗೆ ನೋಡ್ಕೊಂಬಿಟ್ಟು ಇದು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕತ್ತಲಾಗಿದೆ ಅಂತೇಳ್ಬಿಟ್ಟು. ಎಲ್ಲರೂ ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾರೆ. ಏನಿಲ್ಲ, ಒಂದು 4:15 ಅಷ್ಟೊತ್ತಿಗೆ ಎಲ್ಲರೂ ಕೂಡ ಓಡಾಡ್ತಾ ಇರ್ತಾರೆ. ಇನ್ನು ಸಿಂಧಿ ಹಸುಗಳೆಲ್ಲ ಇದ್ದಾವಲ್ವ, ಹಸುಗಳಿರೋದ್ರಿಂದ ಬೇಗನೆ ಎದ್ಬಿಟ್ಟು ಹಾಲು ಕರಿಯೋರು ಮತ್ತು ಅವಕ್ಕೆ ಮುಸ್ರೆ ಅದೆಲ್ಲ ಇಡೋರು ಎಲ್ಲ ಕೂಡ ಓಡಾಡ್ತಾ ಇರ್ತಾರೆ. ಏನು ಅಷ್ಟೊಂದೇನು ಭಯ ಅನಿಸಲ್ಲ. ಇನ್ನು ಚಿಕ್ಕಮ್ಮ ಪಾಪ 3 ಗಂಟೆಗೆ ಎದ್ಬಿಟ್ಟು ಇನ್ನು ಕೆಲಸ ಎಲ್ಲ ಮುಗಿಸಿ ಆಮೇಲೆ ಇವಾಗ ಹೊರಡ್ತಾ ಇದ್ದಾರೆ. ಇನ್ನು ಸಿಕ್ಕಾಪಟ್ಟೆ ಚಳಿ ಅಲ್ವಾ, ಚಳಿ ಗಾಳಿ. ಇನ್ನು ಸ್ವೆಟ್ರ್ ಹಾಕ್ಕೊಂಡು ರೆಡಿ ಆಗಿದ್ದಾರೆ. ಇನ್ನು ಚಿಕ್ಕಮ್ಮ ಹೋದರು. ಇನ್ನು ನಾನು ಮಲಗಲಿಲ್ಲ. ಇನ್ನು ಮಲ್ಕೊಂಡ್ರೆ ಸುಮ್ಮನೆ ಟೈಮ್ ಇದಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಪಾತ್ರೆ ಕೂಡ ನೈಟ್ ತೊಳೆದಿರಲಿಲ್ಲ, ತುಂಬ ಲೇಟಾಗಿತ್ತು ಮಲಗೋ ಅಷ್ಟೊತ್ತಿಗೆ. ಇನ್ನು ಪಾತ್ರೆ ಕೂಡ ಇದ್ದವು. ಇನ್ನು ಚಿಕ್ಕಮ್ಮನ ಆ ಕಡೆ ಕಳಿಸ್ಕೊಟ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ಹಾಕ್ಕೊಂಡ್ಬಿಟ್ಟು ನೀಟಾಗಿ ತೊಳೆದು ಸ್ವಲ್ಪ ಶಣಿ ಕಸ ಎಲ್ಲ ಗೂಡಿಸಿ ಮತ್ತು ಚಿಕ್ಕಮ್ಮರ ಮನೇಲಿ ಕೂಡ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾನು ಇವಾಗ ಮತ್ತೆ ಇಲ್ಲಿ ಬಂದು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ಟವ್ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ನಾನು ಶುಕ್ರವಾರ ಮಂಗಳವಾರ ಯಾವುದೇ ಕಾರಣಕ್ಕೂ ಸ್ಟವ್ ಸ್ವಲ್ಪ ತೊಳೆಯೋದಾಗಲಿ ಉಜ್ಜೋದಾಗಲಿ ಮಾಡಲ್ಲ. ಸ್ವಲ್ಪ ಬಟ್ಟೆ ತೊಗೊಂಡು ಒರೆಸ್ತಾ ಇರ್ತೀನಿ. ಯಾವಾಗಲೂ ನೀಟಾಗಿರುತ್ತೆ. ಆದರೂ ಕೂಡ ನಾನು ಬೆಳಗ್ಗೆ ಎದ್ದ ತಕ್ಷಣ ಹಿಂಗೆ ಒರೆಸ್ಬೇಕಲ್ವ, ಹಂಗೆ ಇಡಬಾರ್ದು ಅಂತ ಹೇಳ್ಬಿಟ್ಟು ಇನ್ನು ನೀಟಾಗಿ ಒರೆಸ್ಕೊಂಡು ಫಸ್ಟ್ ಟೀಗೆ ಇಡೋಣ ಅಂತ ಹೇಳಿ ಟೀ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಿಂಗೇ ಬೆಳಗ್ಗೆಯಿಂದ ನೈಟ್ವರೆಗೂ ಕೆಲಸಗಳು ಇದ್ದೇ ಇರುತ್ತೆ. ಇನ್ಮೇಲಂತೂ ಇನ್ನು ತುಂಬ ಕೆಲಸ. ಇಷ್ಟು ದಿನ ಅಂತೂ ನನಗೆ ಒಂಥರ ಫೀಲ್ ಅನ್ನಿಸ್ತಾಯಿತ್ತು, ಸ್ವಲ್ಪ ಕೆಲಸ ಮಾಡಿಬಿಟ್ಟು ಆರಾಮ್ಸೆ ಇರ್ತಾಯಿದ್ದೆ. ಇನ್ನು ಚಿಕ್ಕಮ್ಮರೆಲ್ಲ ಇಲ್ಲಿ ಶಿಫ್ಟ್ ಆದ್ರಲ್ಲ, ಮತ್ತು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೂ ಇನ್ನು ಕೆಲಸ ಇದ್ದೇ ಇರುತ್ತೆ.
ಸ್ವಲ್ಪ ಮಾಡಬೇಕು ನೀಟಾಗೆ. ಇನ್ನು ಅಷ್ಟರಲ್ಲಿ ಫುಲ್ ಬೆಳಗಾಯಿತು. ನೀರು ಬಂದು ಒಂದು 4:30 5 ಗಂಟೆ ಅಷ್ಟೊತ್ತಿಗೆ ಬಿಟ್ಟುಬಿಡ್ತಾರೆ. ಇವತ್ತೇನೋ ಗೊತ್ತಿಲ್ಲ, ಸ್ವಲ್ಪ ಲೇಟ್ ಆಯಿತು ನೀರು ಬಿಡೋದು. ಇನ್ನು ಸದ್ಯ ಬಿಡು ಅಂತ ಹೇಳ್ಬಿಟ್ಟು ನಾವು ಕುಡಿಯೋದಕ್ಕೆ ಕೂಡ ನೀರಿರಲಿಲ್ಲ. ಇನ್ನು ಚಿಕ್ಕಮ್ಮರದು ಮನೇಲಿರೋ ಕ್ಯಾನು ಮತ್ತು ನಮ್ಮ ಮನೇಲಿರೋ ಕ್ಯಾನೆಲ್ಲ ತೊಳೆದ್ಬಿಟ್ಟು ಇವಾಗ ನಾನು ನಮ್ಮ ಪಾಲ ನೀರು ತುಂಬಿಸ್ತಾ ಇದ್ದೀವಿ. ಮನೆ ಹತ್ರನೇ ಬರ್ತಾ ಇರುತ್ತೆ ನೀರು. ಏನು ಆ ಕಡೆಯಿಂದ ಈ ಕಡೆಯಿಂದ ತೊಗೊಂಬರ್ಬೇಕು ಅನ್ನೋದೇನಿಲ್ಲ. ಇನ್ನು ಟೀ ಕೂಡ ಇಟ್ಟಿದ್ದೆ. ಇನ್ನು ಒಂದು ಕಡೆ ಟೀ ಕೂಡ ಚೆನ್ನಾಗಿ ಕುದೀತಾ ಇತ್ತು. ಇನ್ನೊಂದು ಕಡೆ ಕ್ಯಾನೆಲ್ಲ ತೊಳೆದ್ಬಿಟ್ಟು ಕುಡಿಯೋ ನೀರೆಲ್ಲ ತುಂಬಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇನ್ನು ಅಡುಗೆ ಮಾಡೋದಕ್ಕೂ ಕುಡಿಯೋದಕ್ಕೆ ನೀರು ಕಂಪಲ್ಸರಿ ಬೇಕೇ ಬೇಕು, ಇಲ್ಲಾಂದರೆ ಕೆಲಸನೇ ಆಗಲ್ಲ. ಹಾಯ್ ಫ್ರೆಂಡ್ಸ್, ಈಗ ಮುದ್ದೆಗೆ ಇಟ್ಟಿದ್ದೀನಿ. ಆಗಲೇ ಅಕ್ಕಿ ಬೆಂದ್ಬಿಟ್ಟು ಇವಾಗ ಹಿಟ್ಟು ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ತಾ ಐತೆ. ಇನ್ನು ಈ ಕಡೆ ಬಂದು ಟೊಮೆಟೊ ಹಣ್ಣು ಒಂದು ಸುಡ್ತಾ ಇದ್ದೀನಿ. ಇನ್ನು ಸಾಂಬಾರ್ಗಂತೂ ಏನಿಲ್ಲ, ತರಕಾರಿ ಫುಲ್ಲು ಖಾಲಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇನ್ನು ಹಂಗೆ ಸ್ವಲ್ಪ ಐಡಿಯಾ ಬಂತು. ಅದಕ್ಕೆ ಇನ್ನು ಹೋಟ್ಲಿಂದ ಒಂದು 5 ಮೆಣಸಿನ್ಕಾಯಿ ತರಿಸಿದ್ರೆ, ಅಂದರೆ ಬಜ್ಜಿ ತರಿಸಿದ್ದೀನಿ. ಇದನ್ನ ಹಾಕ್ಬಿಟ್ಟು ಗೊಜ್ಜಿಗೆ ಉಚ್ಚೋದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ನಿಜವಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇದೆಲ್ಲ ನಮ್ಮ ಕಡೆ ಮಾಡ್ತಾ ಇರ್ತಾರೆ, ಹಳ್ಳಿ ಕಡೆ ಕಂಪಲ್ಸರಿ. ಇನ್ನು ಮಧ್ಯಾಹ್ನದ ಟೈಮ್ ಅಷ್ಟೇ ಈ ಥರ ಹಿಟ್ಟು ಮೆಣಸಿನ್ಕಾಯಿ ಏನಾದರೂ ಮನೇಲಿ ಮಾಡಿದ್ರು ಸರಿನೇ. ಮನೇಲಿ ಮಾಡಿರೋ ಉಳ್ದಿರ್ತಲ್ಲ, ತಿಂದ್ಬಿಟ್ಟು ಉಳ್ದಿರೋ ಮೆಣಸಿನ್ಕಾಯಿ ಕೂಡ ವೇಸ್ಟ್ ಮಾಡಲ್ಲ, ಹಂಗೆ ಗೊಜ್ಜು ಥರ ಕ್ಯೂಚ್ತಾರೆ. ಯಾಕಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಆಗಿರ್ತಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ. ಇದಕ್ಕೆ ಬಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪು ಮತ್ತು ಒಂದು ಚಿಕ್ಕದು ಟೊಮೆಟೊ ಹಣ್ಣು, ಅದು ಅಷ್ಟು ಹಾಕಿದರೆ ಸಾಕು. ಮತ್ತು ಅದೆಲ್ಲ ಚೆನ್ನಾಗಿ ಕ್ಯೂಚ್ಬಿಟ್ಟು ಈ ಥರ ಇದರಲ್ಲಿ ಇರುತ್ತಲ್ಲ, ಡೀಪ್ ಫ್ರೈ ಆಗಿರುತ್ತಲ್ಲ, ಫಸ್ಟ್ ಹಿಟ್ಟು ಮೆಣಸಿನ್ಕಾಯಿ ಬಿಟ್ಬಿಟ್ಟು ಇದು ಬರೀ ಹಸಿರುಗಾಯಿ ಒಂದು ತೊಗೊಂಡ್ಬಿಟ್ಟು ಇದರಲ್ಲಿ ಕ್ಯೂಚ್ಬೇಕು. ಆಮೇಲೆ ಇದು ಮೇಲ್ಗಡೆ ಒಂದು ಸ್ವಲ್ಪ ಹಿಟ್ಟಿರುತ್ತಲ್ಲ, ಅದು ಕಲಿಸ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಅದಾದರೂ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಒಂದು 5 ತರಿಸಿದ್ದೀನಿ. ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಮಾಡಿಬಿಟ್ಟು ಗೊಜ್ಜಿ ಕ್ಯೂಚಿದ್ರೆ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಈ ಥರ ಇಷ್ಟ ಅನ್ನೋರಾದರೆ, ನೀವು ಕೂಡ ಈ ಥರ ಮಾಡ್ಕೊಂಡು ತಿಂತಿದ್ದೀರಾ ಅನ್ನೋರಾದರೆ ಕಮೆಂಟ್ ಮಾಡಿ. ತೋರಿಸ್ತೀನಿ ನೆಕ್ಸ್ಟು ಮುದ್ದೆ ಎಲ್ಲ ಆದಮೇಲೆ ಯಾವ ಥರ ಮಾಡಿದ್ದೀನಿ ಅಂತೇಳಿ. ಫ್ರೆಂಡ್ಸ್, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಬೆಳ್ಳುಳ್ಳಿ ಮತ್ತು ಹುಳಿಗೆ ಟೊಮೊಟೊ ಬೇಕು, ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು, ಯಾಕಂದರೆ ಇದಕ್ಕೆ ಬಜ್ಜಿಗೆಲ್ಲ ಹಾಕಿರ್ತಾರಲ್ಲ, ನೋಡ್ಕೊಂಡು ಹಾಕ್ಕೋಬೇಕು. ಇನ್ನು ಇದರಲ್ಲಿರೋವೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಇದೆಲ್ಲ ಕ್ಯೂಚ್ಬೇಕು ಅಷ್ಟೇ. ಕ್ಯೂಚ್ಬಿಟ್ಟು ಇನ್ನು ಲಾಸ್ಟಲ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟು ಇದನ್ನ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸತಿ ಟ್ರೈ ಮಾಡಿ, ನಿಜವಾಗ್ಲೂ ಭಾಳ ಚೆನ್ನಾಗಿರುತ್ತೆ. ಇನ್ನು ಮನೇಲಿ ಮಾಡಿರೋದು ಕೂಡ ಆದರೂ ಪರವಾಗಿಲ್ಲ. ಇಲ್ಲ ಮನೇಲಿ ಮಾಡಿಲ್ಲ, ಎಮರ್ಜೆನ್ಸಿ ಈ ಥರ ತಿನ್ಬೇಕಂತ ಅನ್ಸಿದ್ರೆ ಹೋಟ್ಲಲ್ಲಿ ಮಾಡಿರ್ತಾರೆ, ತರಿಸ್ಕೊಂಡು ಆರಾಮ್ಸೆ ಈ ಥರ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಬಿಸಿ ಮುದ್ದೆಗಂತೂ ಸೂಪರಾಗಿರುತ್ತೆ. ಇನ್ನು ಮುದ್ದೆ ಕೂಡ ತೊಳೆಸಿಟ್ಟಿದ್ದೀನಿ ಆಗಲೇ. ಮುದ್ದೆ ಕೂಡ ಆಯ್ತು. ಚಿಕ್ಕಪ್ಪ ಇದ್ದಾರೆ, ಚಿಕ್ಕಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರಲ್ವಾ, ಅವರು ಬರೋದು ಸಾಯಂಕಾಲ ಆಗುತ್ತೆ. ಅದಕ್ಕೋಸ್ಕರ ಚಿಕ್ಕಪ್ಪನಿಗೂ ಕೂಡ ಇಲ್ಲೇ ಮಾಡಿದ್ದೀನಿ. ಚಪಾತಿ, ಚಟ್ನಿ, ಅನ್ನ ಎಲ್ಲ ಇದೆ, ಆದರೂ ಕೂಡ ಮುದ್ದೆ ಮಾಡಿದ್ದೀನಿ, ಮುದ್ದೆ ತಿನ್ನಬೇಕಂತ ಹೇಳಿ. ಇನ್ನು ಚಿಕ್ಕಪ್ಪನಿಗೆ ಬೇಗ ಗೊಜ್ಜೊಂದು ಕ್ಯೂಸ್ ಕೊಟ್ಬಿಟ್ಟು ಅವ್ರಿಗೆ ಊಟಕ್ಕೆ ಇಟ್ಟು ಬರ್ತೀನಿ ಬೇಗ ಹೋಗೀಗ. ಇನ್ನು ಮಂಗಳವಾರ ಅಲ್ವಾ, ನಾನು ಕೂಡ ಮನೆ ಅಂದರೆ ವಾರ ಎಲ್ಲ ಮಾಡಿಬಿಟ್ಟು ಇನ್ನು 1-2 ಜೊತೆ ಬಟ್ಟೆ ಇದ್ದವು. ಗುಂಡಂದು ನಂದು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಗುಂಡನ ಬಟ್ಟೆ ಎಲ್ಲ ಚಪ್ರದ ಕೆಳಕ್ಕೆ ಹಾಕಿದ್ದೆ ತಂತಿ ಮೇಲೆ. ಇನ್ನು ಬಿಡು, ಮಳೆ ಏನು ಬರೋದಿಲ್ಲ ಅಂತೇಳ್ಬಿಟ್ಟು ನಾನು ಬಟ್ಟೆ ಎಲ್ಲ ಹಾಕಿದ್ದೆ. ಬಟ್ ಮಳೆ ಬಂದೇ ಬಿಡ್ತು. ಈ ಥರ ಇರುತ್ತೆ ನಿಜವಾಗ್ಲೂ. ಒಂದೊಂದ್ಸತಿ ಮಳೆ ಬರೋದೇ ಇರೋದಿಲ್ಲ ಸಿಚುವೇಶನ್, ಹಂಗೆ ಮಳೆ ಬರ್ತಾ ಇರುತ್ತೆ. ಒಂದು ದಿನಕ್ಕೆ ಎಷ್ಟು ಸತಿ ಈ ಥರ ಬರ್ತಾ ಇರುತ್ತೆ, ಬಿಡ್ತಾ ಇರುತ್ತೆ, ಲೆಕ್ಕನೇ ಇಲ್ಲ. ಇನ್ನು ಸಂಜೆ ಕೂಡ ಆಯಿತು. ಸುಮಾರು ಚಿಕ್ಕಮ್ಮ ಬರೋಷ್ಟೊತ್ತಿಗೆ ಒಂದು 4:30 ಆಗಿತ್ತು. ಸಂಜೆ ಟೈಮ್ 4:30ಗೆ ಬಂದರು. ಇನ್ನು ಬಂದ ತಕ್ಷಣವೇ ಫುಲ್ಲು ಸುಸ್ತಾಗಿಬಿಟ್ಟಿದ್ರು ಪಾಪ. ಅವರಿಗೆ ನಡೆಯೋದಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಸುಸ್ತಾಗಿದ್ರು. ಇನ್ನು ಬಂದ ತಕ್ಷಣವೇ ಇನ್ನು ತೀರ್ಥದ ಕಾಯಿ ಎಲ್ಲ ಮಾಡಿಸ್ಕೊಬಂದಿದ್ರು. ಇನ್ನು ನಮ್ಮ ಮನೆಗೊಂದು, ಚಿಕ್ಕಮ್ಮನ ಮನೆಗೊಂದು. ಇನ್ನು ನಾನು ಕೂಡ ಇಸ್ಕೊಂಡೆ. ತಗೊಳಮ್ಮ ಒಡ್ಸೋ ಕಾಯಿ ಅಂತ ಹೇಳ್ಬಿಟ್ಟು ಕೊಟ್ಟರು, ಇಸ್ಕೊಂಡೆ. ಮತ್ತು ಇದೆಲ್ಲ ಸ್ವಲ್ಪ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿ ಬಂದಿರ್ತಾರಲ್ವ, ತೆಂಗಿನಕಾಯಿ ಅವೆಲ್ಲ ತೆಗಿತಾ ಇದ್ದಾರೆ ಇವಾಗ. ಇನ್ನು ಅಮ್ಮನ ಎಲ್ಲಿ ಕುಂದಿರ್ಸ್ಬೇಕು ಅಲ್ಲಿ ಕುಂದಿರ್ಸ್ಬಿಟ್ಟು ಇನ್ನು ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಅಡುಗೆ ಬಂದುಬಿಟ್ಟು ಚಟ್ನಿ. ಚಿಕ್ಕಮ್ಮ ಬಂದು ಅಂದರೆ ನೈಟ್ ಮಾಡಿರೋ ಚಪಾತಿ ಎಲ್ಲ ಹಂಗೆ ಇತ್ತು, ಅದಕ್ಕೆ ಚಟ್ನಿ ಖಾಲಿಯಾಗಿತ್ತು. ಅದಕ್ಕೆ ಚಟ್ನಿ ಮಾಡೋಣ, ಅನ್ನ ಕೂಡ ಇದೆ, ಸಾಕಾಗುತ್ತೆ ಸುಮ್ಮನೆ ಏನಕ್ಕೆ ಮಾಡಿ ಎಲ್ಲ ವೇಸ್ಟ್ ಮಾಡಬೇಕಂತಂದ್ರು. ಸರಿ ಬಿಡಮ್ಮ ಅಂತೇಳ್ಬಿಟ್ಟು ಇನ್ನು ಶೇಂಗಾ ಬೀಜ ಹುರಿತಾ ಇದ್ದೀನಿ ಚಟ್ನಿಗೆ. ಚೆನ್ನಾಗಿರುತ್ತೆ ಚಟ್ನಿ, ಚಪಾತಿ, ರೈಸು ಆಗುತ್ತೆ ಅಂತ ಹೇಳಿ. ಇನ್ನು ಚಿಕ್ಕಮ್ಮ ಅವರೆಲ್ಲ ಬಂದಿದ್ರಲ್ವ, ಇನ್ನು ಮನೆಯಲ್ಲಿ ಸ್ವಲ್ಪ ಐಟಮ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಶಿಫ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಇನ್ನು ಚಿಕ್ಕಮ್ಮ ಆ ಕಡೆ ನೋಡ್ಕೊತಾ ಇದ್ದರು. ಸರಿ ಬಿಡಂತ ನಾನು ಅಡುಗೆ ಮಾಡ್ತಾಯಿದ್ದೆ. ನಾನು ಇಲ್ಲಿ ಶೇಂಗಾ ಬೀಜ ಹುರಿತಾ ಇದ್ದರೆ ಈ ಬೆಕ್ಕನ ಮರೆಯಲ್ಲೇ ನೋಡ್ತಾ ಇದ್ದಾವೆ, ಏನು ಹುರಿತಾ ಇದ್ದಾಳೆ, ನಮಗೇನಾದರೂ ಆಗ್ತಾಳೇನೋ ತಿನ್ನೋದಕ್ಕೆ ಅನ್ನೋ ಇದರಲ್ಲಿ ನೋಡ್ತಾ ಇತ್ತು. ನಿಜ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಪಾಪ.
ಇನ್ನು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ತಮ್ಮ, ನಮ್ಮ ಮಾವ, ನಮ್ಮಣ್ಣ ಇಷ್ಟು ಜನ ಇದು ಬೀರುವಾನ ಇಟ್ಕೊಂಬರ್ತಾಯಿದ್ದಾರೆ ಆ ಕಡೆಯಿಂದ. ಇನ್ನು ಬಟ್ಟೆ ಬಂದು ಎಲ್ಲ ಕೂಡ ತೆಗ್ದಿದ್ರು. ಇದರಲ್ಲಿ ಸೀರೆ ಮತ್ತು ಬಟ್ಟೆ ಎಲ್ಲ ಕೂಡ ಇರುತ್ತಲ್ಲ, ಎಲ್ಲ ಕೂಡ ತೆಗ್ದಿದ್ರು. ಈ ಥರ ಇದೆ ಸದ್ಯಕ್ಕೆ. ಈಗ ಚಪ್ಪರದ ಕೆಳಗೆ ಎಲ್ಲ ಇಡ್ತಾಯಿದ್ದೀವಿ. ಇನ್ನು ಜಾಸ್ತಿ ಮಳೆ ಬಂದ್ರಂತೂ ಫುಲ್ಲು ಸೋರುತ್ತೆ. ಆದರೂ ಕೂಡ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ. ಫಸ್ಟು ಬುಧವಾರ ಮನೆಯೆಲ್ಲ ಕಿತ್ಬಿಟ್ಟು ಆಮೇಲೆ ಗುರುವಾರ ಶುಕ್ರವಾರ ಹಂಗೆ ಹೋಗ್ಬಿಟ್ಟು ಗರಿ ಅವೆಲ್ಲ ತೊಗೊಂಬಂದು, ಇನ್ನು ತಾಟ್ಪಾಲು ಇರುತ್ತಲ್ಲ, ತಾಟ್ಪಾಲು ಗೆರೆ ಅಂದರೆ ಗರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒದಿಸೋಣ. ಸ್ವಲ್ಪ ಇರೋದ್ರಲ್ಲೇ ಸ್ವಲ್ಪ ಬಂದೋಬಸ್ತ್ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನಿಂಗ್ ಇದೆ. ಸದ್ಯಕ್ಕೆ ಅದು ಮನೆಯೆಲ್ಲ ತೆಗಿಬೇಕು ಫಸ್ಟ್ ಅಂತ ಹೇಳಿ. ಇನ್ನು ಮಿನಿಮಮ್ ಏನಿಲ್ಲ ಅಂದರೂ ಕೂಡ ಇನ್ನು 1 ವರ್ಷ 1.5 ವರ್ಷ ಇಲ್ಲೇ ಇದೇ ಥರನೇ ಜೀವನ ಇರುತ್ತೆ ನಮ್ಮದು. ಇನ್ಮೇಲೆ ಚಿಕ್ಕಮ್ಮ ಈ ಕಡೆ ಇರ್ತಾರೆ, ನಾನು ಈ ಕಡೆ ಚಿಕ್ಕ ರೂಮಲ್ಲಿ ಇರ್ತೀನಿ. ಹಿಂಗಿರುತ್ತೆ. ಮಂಚ ಈ ಕಡೆ ಇತ್ತಲ್ವ, ಫ್ರಿಜ್ ಅಂದರೆ ಸಾರಿ ಬೀರುವ ಇಟ್ಟಿರೋ ಕಡೆ ಮಂಚ ಇತ್ತಲ್ಲ, ಅದನ್ನು ಈ ಕಡೆ ಸರಿಸಿದ್ದೀವಿ. ಈ ಕಡೆ ಸರಿಸ್ಬಿಟ್ಟು ಆ ಕಡೆ ಬೀರುವ ಇಟ್ಟಿದ್ದೀವಿ. ಮತ್ತು ಅದರ ಪಕ್ಕ ಟಿ ವಿ ಸ್ಟ್ಯಾಂಡ್ ಇಡೋಣ, ಟಿ ವಿ ಇಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನಿಂಗ್ ಇತ್ತು. ಇನ್ನು ಬಟ್ಟೆ ಬರೆ ಎಲ್ಲ ಫ್ರಿಡ್ಜ್ ಅಂತಲೇ ಬರುತ್ತೆ, ಇದು ಬೀರುವದಲ್ಲಿದ್ವಲ್ವ, ಅವೆಲ್ಲ ಕೂಡ ತೊಗೊಂಡು ಇವಾಗ ಮತ್ತೆ ಎಲ್ಲ ಜೋಡಿಸೋದಕ್ಕೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಹಿಂಗೆ ಒಬ್ಬೊಬ್ಬರೇ ಒಂದೊಂದು ಥರ ಕೆಲಸ ಮಾಡಿಕೊಂಡು ಎಲ್ಲ ಇದು ಮಾಡ್ತಾಯಿದ್ದೀವಿ. ಚಿಕ್ಕಮ್ಮರದಂತೂ ಇದು ಹಳೆ ಮನೆ ಅಲ್ಲ, ಚೆನ್ನಾಗಿದೆ ಒಳಗಡೆ ಎಲ್ಲ, ಹೊಸ ಮನೆಯೇ. ಬಟ್ ಇವಾಗ ಲೋನ್ ಬಂದಿರೋದ್ರಿಂದ ಜಾಗ ಆಗೋದಿಲ್ಲ, ಅದಕ್ಕೋಸ್ಕರ ಮನೆ ಕೀಳಬೇಕಾಗ್ತಾ ಇದೆ. ಇಲ್ಲಾಂದರೆ ಇದು ತುಂಬ ಚೆನ್ನಾಗಿತ್ತು ಮನೆ ಬಂದು. ಏನು ಮಾಡೋಕ್ಕಾಗೋದಿಲ್ಲ, ಪರಿಸ್ಥಿತಿ ಹೆಂಗಿರುತ್ತೆ ಹಂಗೆ ಹೋಗ್ಬೇಕಷ್ಟೇ. ಸದ್ಯಕ್ಕೆ ಇವಾಗಂತೂ ಈ ಥರ ಇರುತ್ತೆ ನನ್ನದು. ಮತ್ತು ಡೈಲಿ ಇವಾಗಿಂದ ಲೈಫ್ ಚೇಂಜ್ ಆಗುತ್ತೆ, ಮತ್ತು ಡೈಲಿ ರೊಟೀನು ಲಾ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇನ್ನು ನಾವು ಯಾವಾಗ ಕೂಡ ನಾನು ವಿಡಿಯೋ ಮಾಡಿದ್ರು ಕೂಡ ಚಿಕ್ಕಮ್ಮ ನನ್ನ ಜೊತೆಗೆ ಕಾಣಿಸ್ತಾ ಇರ್ತೀವಿ. ಇನ್ಮೇಲೆ ಮತ್ತೆ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಆದರೆ ಇನ್ನು ಮನೆ ಕೆಲಸ ಎಲ್ಲ ಕೂಡ ನೋಡ್ಬೋದು. ಹಂಗಾಗ್ತಾ ಇರುತ್ತೆ. ಇನ್ನು ನಾನು ಬಂದು ಈ ಕಡೆ ಸೈಡೆಲ್ಲ ಚಿಕ್ಕಪ್ಪಂದು ಮತ್ತು ನನ್ನ ತಮ್ಮನ ಬಟ್ಟೆ ಎಲ್ಲ ಜೋಡಿಸ್ದೆ ನೀಟಾಗಿ. ಜೋಡಿಸ್ಬಿಟ್ಟಿನಿ. ಈ ಕಡೆ ಮೇಲ್ಗಡೆ ಬಂದು ಸೀರೆ ಫುಲ್ಲು ಸೀರೆ ಎಲ್ಲ ಕೂಡ ಅಷ್ಟು ನೀಟಾಗೆಲ್ಲ ಫೋಲ್ಡ್ ಮಾಡಿ 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 ಎಲ್ಲ ಸ್ಟೆಪ್ ಎಲ್ಲ ಜೋಡಿಸ್ಕೊಂಡೆ ನೀಟಾಗೆ. ಜೋಡಿಸ್ಬಿಟ್ಟು ಇವಾಗ ಡೈಲಿ ಯೂಸಿಗೆ ಏನು ಬೇಕೋ ಅವು ಮಾತ್ರ ಇವಾಗೆಲ್ಲ ಜೋಡಿಸ್ತಾ ಇದ್ದೀನಿ ಕೆಳಗಡೆ ಸ್ಟೆಪ್ಪಲ್ಲಿ. ನಾನು ಅದೆಲ್ಲ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ನನ್ನ ತಮ್ಮ ಕೂತ್ಕೊಂಡಿದ್ದ, ಅದಕ್ಕೆ ನನಗೆ ಮೊಬೈಲ್ ತೊಗೊಳೋದಕ್ಕೆ ಆಗಲಿಲ್ಲ. ಅವನಿದ್ರೆ ಅಂತೂ ನಾನು ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಅಣ್ಣ ಇದ್ದರೆ ನಾನು ವೀಡಿಯೋಸ್ ಮಾಡ್ತೀನಿ, ಬಟ್ ನನ್ನ ತಮ್ಮ ಇದ್ದರೆ ನನಗೆ ವೀಡಿಯೋಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಇದಾಗ್ತಾ ಇರುತ್ತೆ. ಮಾಡೋದು ಬೇಡ ಬಿಡು, ಅವನು ಹೋಗಲಿ ಆಮೇಲೆ ಮಾಡೋಣ ಅನ್ನೋ ಫೀಲ್ ಬಂದುಬಿಡ್ತದೆ, ಏನೋ ಗೊತ್ತಿಲ್ಲ ನನಗೆ. ನಮ್ಮ ಅಣ್ಣ ಇದ್ರಂತೂ ನಾನು ಆ ಥರ ಎಲ್ಲ ಅಂದ್ಕೊಳ್ಳೋದೇ ಇಲ್ಲ, ಡೈರೆಕ್ಟಾಗಿ ವೀಡಿಯೋ ಮಾಡಿಬಿಡ್ತೀನಿ. ಇಲ್ಲ ನಮ್ಮ ಅಣ್ಣನ ಕೈಗೆ ಕೊಟ್ಬಿಡ್ತೀನಿ, ಸ್ವಲ್ಪ ವೀಡಿಯೋ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು. ಆ ಥರ ಇರುತ್ತೆ. ಹೆಂಗೋ ಟ್ರೈಪೋಡ್ ಇದೆ ಅಲ್ವಾ, ಆ ಟ್ರೈಪೋಡು ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ನನಗೆ. ಅದಕ್ಕೆ ಬಿಟ್ಟು ಸುಮ್ಮನೆ ವೀಡಿಯೋ ಆನ್ ಮಾಡಿದ್ರೆ ಸಾಕಾದಷ್ಟು ಅದೇ ರೆಕಾರ್ಡ್ ಆಗ್ತಾಯಿರುತ್ತೆ. ಹಿಂಗಿರುತ್ತೆ. ಇನ್ನು ಕಂಪಲ್ಸರಿ ಎಲ್ಲ ಕೂಡ ಏನೇನು ಬೇಕೋ ಎಲ್ಲ ಕೂಡ ನೀಟಾಗಿ ಎಲ್ಲ ಜೋಡಿಸ್ಕೊಟ್ಬಿಟ್ಟೆ ಚಿಕ್ಕಮ್ಮನಿಗೆ. ಇನ್ನು ಡೈಲಿ ಹಾಕ್ಕೊಳ್ಳೋ ಬಟ್ಟೆ ಕೂಡ ಎಲ್ಲ ಕೂಡ ಚಿಕ್ಕಮ್ಮ ಗಂಟು ಕಟ್ಬಿಡಮ್ಮ, ಹಂಗೆ ಇರಲಿ, ಸ್ವಲ್ಪ ನೀಟಾಗಿ ಜೋಡಿಸ್ತೀನಿ ಅಂತ ಹೇಳಿದ್ರು ಕೂಡ ಕೇಳಿಲ್ಲ. ಬೇಡ ಬಿಡಮ್ಮ, ಎಲ್ಲ ಗಂಟು ಕಟ್ಟಮ್ಮ. ಈಗ ಗೊತ್ತಲ್ಲ, ಹಿಂದಿನ ಕಾಲದಲ್ಲೆಲ್ಲ ಬರೀ ಗಂಟುಗಳು ಕಟ್ಕೊಂಡೇ ಇದು ಮಾಡ್ತಿರ್ತಾರೆ ಅಂತೇಳಿ. ಬೇಗ ಸಿಗುತ್ತಮ್ಮ ಗಂಟು ಕಟ್ಟಮ್ಮ ಅಂತ ಹೇಳ್ತಾಯಿದ್ರು. ಸರಿ ಬಿಡಮ್ಮ, ನಿನಗೆ ಯಾಕೆ ಸುಮ್ಮನೆ ಅಂತೇಳ್ಬಿಟ್ಟು ಇನ್ನು ಎಲ್ಲ ಸೀರೆ ಎಲ್ಲ ಜೋಡಿಸ್ಬಿಟ್ಟು ನೀಟಾಗಿ ಎಷ್ಟು ಬಟ್ಟೆ ಬೇಕೋ ಅಷ್ಟೆಲ್ಲ ಗಂಟು ಕಟ್ಟಿ ಎಲ್ಲ ಇಟ್ಬಿಟ್ಟೆ. ಇನ್ನು ಇಟ್ಬಿಟ್ಟು ಅಷ್ಟೊತ್ತಿಗೆ ಚಿಕ್ಕಮ್ಮನಿಗಂತೂ ತುಂಬ ಸುಸ್ತಾಗ್ಬಿಟ್ಟಿತ್ತು ಪಾಪ. ಅಲ್ಲಿ ಜರ್ನಿ ಮಾಡಿ ಬಂದು ಮತ್ತು ಮನೇಲೆಲ್ಲ ಐಟಮ್ ಎಲ್ಲ ಶಿಫ್ಟ್ ಮಾಡಿ ಸಾಕಾಗ್ಬಿಟ್ಟಿತ್ತು. ಸರಿ ರೆಸ್ಟ್ ಮಾಡಮ್ಮ, ನಾನು ಮಿಕ್ಕಿರೋ ಕೆಲಸ ನೋಡ್ಕೊತೀನಿ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು, ಇನ್ನು ಟಿ ವಿ ಕಲೆಕ್ಷನ್ನು ನಾಳೆ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಬಿಡು, ಟಿ ವಿ ಇದ್ರಂತೂ ನೋಡ್ಕೊಂಡು ಆರಾಮಾಗೆ ಕೆಲಸ ಮಾಡ್ಕೋಬೋದು ನಿಧಾನಕ್ಕೆ ಅಂತ ಹೇಳಿ. ಆ ಥರ ಇರುತ್ತೆ. ಬೆಳಗ್ಗೆ 4:15 ಹಿಡಿದು ಸಂಜೆ 7:15ವರೆಗೂ ನನ್ನ ಡೈಲಿ ಅಂದರೆ ಇವತ್ತಿನ ರೊಟೀನ್ ಈ ಥರ ಇತ್ತು. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಅಂದರೆ ಶೇರ್ ಮಾಡಿದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ಸಬ್ಸ್ಕ್ರೈಬ್ ಕೂಡ ಆಗುತ್ತೆ, ಮತ್ತು ನಿಮ್ಮಿಂದ ತುಂಬ ಉಪಕಾರ ಆಗುತ್ತೆ ಅಂತಲೇ ಹೇಳ್ಬೋದು ನನಗೆ. ಹಾಗೆ ಕಮೆಂಟ್ ಮಾಡಿ ವೀಡಿಯೋಸ್ ಯಾವ ಥರ ಬರ್ತಾಯಿದೆ ಅಂತ ಹೇಳಿಬಿಟ್ಟು. ಇವಾಗಿಂದ ಕೂಡ ಚಿಕ್ಕಮ್ಮ ನಾನು ಜೊತೆಲೇ ಕಾಣಿಸ್ತಾ ಇರ್ತೀವಿ ಇನ್ಮೇಲೆ ಡೈಲಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ